ಏ ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಫ್ರಮ್ ನಾಗ್ಪುರ್. ಸೊ ನಿನ್ನ ರಾತ್ರಿ ಇಲ್ಲಿ ಬಂದು ಸ್ಟೇ ಮಾಡಿದ್ದೀವಲ್ಲ, ಮಳೆ ಇತ್ತು ಆ್ಯಂಡ್ ಈಗನೂ ಮಳೆ ಅದ. ನಮ್ಮ ಗಾಡಿಯರೇ ಫುಲ್ ಲೋಡ್ ಅದ, ಫುಲ್ ಎಲ್ಲ ಹಸಿ ಎಲ್ಲ ಕಿಚ್ಕಿಚಾಗ್ಯದ. ಆ್ಯಂಡ್ ಆಕಾಶಣ ಪೂರ ರೆಡಿಯಾಗಿ ಹೊರಗೆ ಬಂದು ನಿಂತೇವೆ. ಬಟ್ ನಮ್ಮ ಚೇತನ್ ಭೈ, ಶಿವ್ ಭೈ, ಜಿ ಕೆ ಅದು ಇನ್ನೂ ಬಂದಿಲ್ಲ. ಆ್ಯಂಡ್ ಇವರೆಲ್ಲ ಚೈನೀಸ್ ಹರ ಕೊರಿಯನ್ ಹರ ಗೊತ್ತಾಗಲ್ಲ ಇರು. ಲೆಟ್ಸ್ ಗೋ ಗ್ಲವ್ಸ್ ಹಾಕೋಲ್ನ. ಆ್ಯಂಡ್ ನನ್ನ ಮೊಬೈಲ್ದಾಗ ಚಾರ್ಜ್ ಇಲ್ಲ, ಈಗ ಚಾರ್ಜ್ ಹಚ್ಚಪ್ಲೇ ಇಲ್ಲ ನಾ ಗಾಡಿ ಮ್ಯಾಗ. ಎದಕ್ಕಂದ್ರೆ ಚಾರ್ಜ್ ಹಚ್ಚಂದ್ರೆ ಪೂರ ಒಳಗೆ ನೀರು ಹೋಗ್ತಾವೆ, ಸೊ ಇಶ್ಯೂಸ್ ಆಗ್ತಾವೆ. ಆಲ್ ರೈಟ್, ಇಲ್ಲಿ ಹೆಲ್ಮೆಟ್ ಇಂಟ್ರ್ಕಮ್ ಚಾಲು ಮಾಡಮಿ. ಅಯ್ಯೇ ಇಂಟ್ರ್ಕಮ್ ಭೀ ಚಾಲು ಆಗಲ್ಲ ಅದ. ಯಪ್ಪು ದೇವ್ರೇ, ಇಷ್ಟೆಲ್ಲ ಕಷ್ಟ ನಮಗೆ ಅದಕ್ಕೆ ರೀ. ಹೋಲಿ ಶಿಟ್ ಬೈ. ಇರಲಿ ನೋಡಮಂತ, ಇದಕ್ಕೆ ಬ್ಲೂಟೂತ್ ಚಾಲು ಮಾಡಿಡಮಿ. ಬಾರ್ ಮಳೆ ಹಿಂಗೆ ಕಂಟಿನ್ಯೂ ಕಾನ್ಸ್ಟಂಟ್ಲಿ ಅದ, ಸಣ್ಣ ಹೊಂಟದ. ಆ್ಯಂಡ್ ನಾನು ನಿನ್ನ ರಾತ್ರಿ ಏನೂ ನನ್ನ ಲಗೇಜ್ ತೆಗ್ದಿಲ್ಲ, ಎದಕ್ಕಂದ್ರೆ ಏನೂ ನೀಡೇ ಇದ್ದಿಲ್ಲ ಎದಕ್ಕೆಲ್ಲ ತೆಗೆಯೋದು ಹಾಕೋದು ಅದ್ರ ಇಂಥ ಎಲ್ಲ ಮಳೆಯಾಗ. ಆ್ಯಂಡ್ ನಮ್ಮ ಆಕಾಶಣ್ಣನೂ ತೆಗ್ದಿಲ್ಲ. ಆ್ಯಂಡ್ ನೀನು ಇಶ್ಯೂ ಏನಾಗ್ಯದಂದ್ರೆ ಇದೇನು ರೇನ್ ಕವರ್ ಅದಲ್ಲ, ಸೊ ನೀನು ಹೊರಗೆ ಬಂದು ಇದೆಲ್ಲ ಸೈಲೆನ್ಸರಿಗೆ ಹತ್ತಿ ಸುಟ್ಟದು. ಆ್ಯಂಡ್ ಇವರೆಲ್ಲ ಜಾಪನೀಸ್ ಹರ ಕೊರಿಯನ್ ಹರ ಗೊತ್ತಾಗಲ್ಲ ಅದ. ಎಲ್ಲರೂ ಹೊಂಟ್ರೆ ಸಿಗರೇಟ್ ಹೊಡ್ಲಿತ್ತಾರೆ, ಮುಂಜಾನೆ ರೆಡ್ ಬುಲ್ ಕೊಡ್ಲಿತ್ತಾರೆ, ಮುಂಜಾನೆ ಸಿಗರೇಟ್ ಹೊಡ್ಲಿತ್ತಾರೆ. ಆ್ಯಂಡ್ ನನ್ನ ಗಾಡಿದು ಫೋಟೋ ತೆಕ್ಕೊಳತ್ತಾರ, ನಂಗೆ ಹಾಯ್ ಮಾಡ್ಲಿತ್ತಾರ, ನಿಂಗೆ ಫಾಲೋ ಮಾಡಿ ನೋಡಂತ. ಆ್ಯಂಡ್ ನಮ್ಮ ಒಳಗೆ ಬಾಯ್ಸ್ ಏನೇನು ಮಾಡ್ಲತ್ತಾರೆ ತೋರಿಸ್ತೀನಿ ಬರ್ನ. ಪೂರ ಎಲ್ಲ ನಂದು ರೇನ್ ಕವರ್, ಎಲ್ಲ ಶೂಸ್ ಕವರ್ ಎಲ್ಲ ಹಾಕ್ಕೊಂಡಿನಿ. ಇಷ್ಟು ಗರ್ಮಿ ಆಗ್ಲಿತ್ತದ. ಅದ್ರಾಗ ಇವ್ರು ಹಿಂಗೆ ಲೇಟ್ ಮಾಡ್ತಾರಲ್ಲ, ಪೂರ ಫ್ರಸ್ಟ್ರೇಟ್ ಆಗಿಬಿಡ್ತದೆ. ಬೈ ನಿಮ್ಗೆ ಇದ್ದಾಗ ಅಷ್ಟೇ ಗಡ್ಬಡ್ ಮಾಡೋರೇನು ಬೈ? ನಾನು ಇಂಟ್ರ್ಕಮ್ ಚಾಲು ಆಗಲ್ಲ, ದಮ್ ಇದು ಚಾರ್ಜಿಂಗ್ ಹಚ್ಚಿ ಚಾಲು ಮಾಡ್ತೀನಿ. 1 ಸೆಕೆಂಡ. ಇಲ್ಲಿ ಇನ್ನೂ ರೋಡಿನ ಕನ್ಸ್ಟ್ರಕ್ಷನ್ ನಡ್ದಾವೆ. ಡೆಲ್ಲಿ 1100 ಕಿಲೋಮೀಟ್ರ್ ಅದ. ಚಲೋ ಬೇಳೆ 6ನೇ ಗೇರ್. ಸೊ ಸೀದಾ ಹೋದ್ರೆ ನಾಗ್ಪುರ ಹೋಗ್ತೇವೆ. ಇಲ್ಲಿದು ಬೈಪಾಸ್ ತೊಗೋಬೇಕು, ಜಬಲ್ಪುರ್ ರೋಡ್. ಈಗ ನಾವಿಲ್ಲಿ ಚಾ ಕುಡ್ಲಾಕೆ ನಿಂತೇವೆ. ಚಾ ಇಲ್ಲ ಏನ್ರಿ ಬ್ರೇಕ್ಫಾಸ್ಟ್ ಮಾಡ್ತೇವೆ. ಗಾಡಿ ಇಲ್ಲಿ ಅದಕ್ಕೆ ಹಚ್ಚಿ ಅಂದ್ರೆ ಅಲ್ಲಿ ಪೂರ ರೆಡಿ ಅದ. ಸೊ ಇಲ್ಲಿ ಚಲೋ ಸ್ವಲ್ಪ ಹಳ್ಳ ಅದು ಅವ, ಸೊ ಅದಕ್ಕೆ ಇಲ್ಲಿ ಹಚ್ಚೋ. ನೀನೇನು ಮಾಡಿ ಹಿಂಗೆ ಹೋಟೆಲ್ ರೆಸ್ಟೋರೆಂಟ್ದಾಗ ಹೋಗಿ ಊಟ ಮಾಡ್ಲಿಕ್ಕೆ ಹಿಂಗೆ ಏನೂ ಹಾಕಿದಿಲ್ಲ. ಅದ್ರಾಗ ರೈಡಿಂಗ್ ಗೇರ್ಸ್ ಶೂಸ್ನು ಕಳೆದಿಲ್ಲ ಇಟ್ಟಿನ. ಮಳೆ ಬಂದದ, ಅದು ಗ್ಲಾಸ್ ಒಳಗೆ ಇದ್ದಿದ್ದಕ್ಕೆ ಗೊತ್ತೇ ಆಗಿಲ್ಲ ಮಳೆ ಬಂದಿದ್ದು. ಸೊ ಎಲ್ಲ ತೊಯ್ದು ಹೋದು. ಈ ಸರ್ತಿ ಎಲ್ಲ ಕವರ್ ಹಾಕಿ ಇಟ್ಟು ಹೋಗ್ತೇವೆ. ಆ ನಾಷ್ಟಾದಾಗ ಏನು ಮಾಡಿ ಅಂದ್ರೆ ಆಲೂ ಖೇ ಪರಾಟ. ಯಪ್ಪ ಫುಲ್ ವಜ್ಜಿ ಆಗ್ಯದ. ಈಗ ಇಲ್ಲಿದು ಡೆಲ್ಲಿ 1000 ಕಿಲೋಮೀಟ್ರ್ ಅದ. ಸೊ ಏನು ಡಿಸೈಡ್ ಮಾಡಿ ಅಂದ್ರೆ ಡೆಲ್ಲಿಗೆ ಹೋಗಮ್ಮಿ ಇವತ್ತು. ನೋಡಮ್ ಏನಾಗ್ತದೆ. ನನ್ನ ಮೊಬೈಲ್ದಾಗ ಚಾರ್ಜ್ ಇಲ್ಲ, ಬಾರ್ ಮಳೆ ಹೊಂಟದ, ಮತ್ತು ತೆಗ್ಲತ್ತೀನಿ. ಅದ್ರ ಸಲಕ್ಕೆ ಚಾರ್ಜ್ ಆಗಲ್ಲಾಗ್ಯದ, ಬಾರ್ ಫೋನ್ ಸ್ವಿಚ್ ಆಫ್ ಆಗ್ಲತ್ತದ. ಸೊ ಅದಕ್ಕೆ ಏನು ಮಾಡೀನಿ ಅಂದರೆ ಇಲ್ಲಿ ಒಳಗೆ ನೀರು ಹತ್ತಲ್ಲ. ಆ್ಯಂಡ್ ಏರೋಡೈನಮಿಕ್ಸ್ಲಿಂತ ಗಾಳಿ ಮಳೆ ಎಲ್ಲ ಹಿಂಗೆ ಬಡಿತದ. ಸೊ ಒಳಗೆ ಹೋಗೋಪ್ಲೇ ಚಾನ್ಸ್ ಇರೋಲ್ಲ. ಸೊ ಅದಕ್ಕೆ ನೋಡ್ರಿ ನಮ್ಮ ಜಿ ಕೆ ನೋಡ್ರಿ ಗಾರಿ ಬರೇ ಸುಸ್ತು ಮಾಡ್ತಾನೆ. If the world was ending, I wanna be next to you. ಈಗ ಈ ಮನುಷ್ಯನು ಈಗ ಎಟ್ಟು ಬರೇ ಸುಸ್ತು. ಮತ್ತು ನಾವು ಎಲ್ಲರೂ ನಿಂತೇವಲ್ಲ, ಸ್ವಲ್ಪ ಗಾಡಿ ನಡೆಸಿ ಸ್ವಲ್ಪ ಬೇಸರ ಬಂದಾಗ, ಸ್ವಲ್ಪ ಬ್ರೇಕ್ ತೊಗೊಂಬಂದಾಗ ನಡ್ರಿ ಮಾಡ್ತಾರೆ. ಬಟ್ ಅವ್ರು ನೋಡ್ರಿ ಎಷ್ಟು ಸುಸ್ತು ಸೌರಿಸ್ತಾರೆ, ಫೋಟೋ ತೆಗಿತಾರಂತ ಅಣ್ಣವ್ರು. ಹಾಯ್. ನಾವು ಗಾಡಿ ಎಲ್ಲಿ ಭೀ ನಿಂದ್ರಿಸ್ತೀವಲ್ಲ, ಜನ ಬರ್ತಾರೆ, ಕೇಳ್ತಾರೆ ಎಲ್ಲಿ ಹೊಂಟ್ರಿ, ಎಕಡಿಂದ ಬಂದಿರಿ, ಕಾಶ್ಮೀರ ಹೊಂಟನ ಹಾಂ ಅಲ್ಲತ್ತಾರೆ. ಆ್ಯಂಡ್ ಗೊತ್ತಿದ್ದವ್ರಿಗೆ ಬರ್ತಾರೆ, ಫೋಟೋ ತೆಕ್ಕೋತಾರೆ, ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ. ಇವತ್ತು ನಾವು ಏನು ಡಿಸೈಡ್ ಮಾಡಿ ಅಂದ್ರೆ ಡೆಲ್ಲಿ ತನಕ ಹೋಗಮಂತ. ಬಟ್ ನಾವು ಡೆಲ್ಲಿ 1000 ಕಿಲೋಮೀಟ್ರ್ ಅದ. ನಾವು 1000 ಕಿಲೋಮೀಟ್ರ್ ಡಿಸೈಡ್ ಮಾಡಿದೆ ಅಂದ್ರೆ ಒಂದು ಅಟ್ಲೀಸ್ಟ್ 800-700 ಹೊಡಿತೇವೆ. ಇದು NH44 ಮ್ಯಾಗ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಇಲ್ಲಿ ಕೆಲಸ ನಡ್ಲಿತ್ತವ. ಆ್ಯಂಡ್ ಊರದು ಬಂದ್ಮ್ಯಾಗ ಓವರ್ ಬ್ರಿಡ್ಜ್ ಎಲ್ಲ ಕೆಲಸ ನಡೆದದ. ನಿಮಗೆ ಏನು NH44ದಾಗ ಒಂದು ಚಲೋ ರೆಸ್ಟೋರೆಂಟ್ ಬೇಕಂದ್ರೆ ಸಿಗಲ್ಲ. ನಾವೇನು ಹುಡ್ಕೊಂಡಿರ್ತೀವಿ ಅಂದ್ರೆ ಮ್ಯಾಕ್ಡಿಸ್, ಬರ್ಗರ್ ಕಿಂಗ್. ಈಗ ನಾವು ಜಂಗಲ್ ಮ್ಯಾಗಿಂದ ಹೊಂಟೇವೆ. ಜಂಗಲ್ ಮ್ಯಾಗಿಂದ ಹ್ಯಾಂಗೆ ಹೊಂಟೇವೆ ಅಂದ್ರೆ ಇದ್ರದ್ದು ಈ ರೋಡ್ ತಳಗ ಜಂಗಲ್ ಅದ. ಇದು ಆ್ಯಕ್ಚುಲಿ ಪೂರ ಫಾರೆಸ್ಟ್ ಏರಿಯಾ ಅದ. ಸೊ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗಬಾರ್ದಂತ ಈ ಜಂಗಲ್ ಮ್ಯಾಗಿಂದ ರೋಡ್ ಮಾಡ್ಯಾರ. ಸೊ ಪ್ರಾಣಿಗಳು ಇದು ರೋಡ್ ತಳಗಿಂದ ಓಡಾಡ್ತಿರ್ತಾವಂತ. ಇದೊಂದು ಕಾನ್ಸೆಪ್ಟ್ ಇಟ್ಟು ಇದು ರೋಡ್ ಮಾಡ್ಯಾರ. ಇದು ಎಕ್ಸಾಕ್ಟ್ಲಿ ಲೊಕೇಶನ್ ಗೊತ್ತಿಲ್ಲ. ನಾಗ್ಪುರ್ ಟು ಜಬಲ್ಪುರ್ ಹೋಗಕ್ಕೆ ಹತ್ತದ. ಸೊ ನಾವು MP ಒಳಗೆ ಎಂಟ್ರಾಗಿದ್ದೆವು. MP ಒಳಗೆ ಎಂಟ್ರಾಗಿ ಭಾಳ ತಕ್ಕಾಯಿತು. ಬಟ್ ನಾವು ವ್ಲಾಗ್ ಮಾಡಿಲ್ಲ. ಇದಕ್ಕಂದ್ರೆ ಮಳೆ ಹೊಂಟಿತ್ತು, ಭಯಂಕರ ಮಳೆ, ನಾನ್ ಸ್ಟಾಪ್ ಮಳೆ. ಈಗ ಮಳೆ ಕಮ್ಮಾಗ್ಯದ. ಸೊ ಎದುರು ಫಸ್ಟ್ ವ್ಯೂ ನೋಡ್ರಿ ಎಷ್ಟು ಭಾರಿ ಅದ. ಇದ್ರಕ್ಕಿಂತ ಖತರ್ನಾಕ್ ವ್ಯೂ ಬರ್ತಾವೆ ಕಾಶ್ಮೀರದಾಗ.
ಸೊ ಇವತ್ತಿಂದು ಸ್ಟಾಪ್ ಡೆಲ್ಲಿ ಒಳಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಲತ್ತೇವೆ. ನೋಡಮ್ ಏನಾಗ್ತದ. ಇಲ್ಲಿದು ಡೆಲ್ಲಿ ಇನ್ನೂ 700 ಕಿಲೋಮೀಟ್ರ್ ಏನದ. ಲೆಟ್ಸ್ ಗೋ. ಇಲ್ಲಿ ನೋಡ್ರಿ ಹೈವೇ ಮ್ಯಾಗೆ ಒಂದು ನದಿ ಹತ್ತಿದ. ನದಿ ನೀರು ನೋಡ್ರಿ ರೆಡ್ ಹೋಲ್ಸ್ ಆಗ್ಯಾವ. ಪೂರಾ ರಾಡಿ ಹೊಂಟಾವ. ಇದು ಭಾಳ ದೊಡ್ಡದದ. ನನ್ನ ಕಣ್ಣಿಗೆ ಸಣ್ಣದು ಕಾಣಿಸ್ಲತ್ತದ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೂ ಸಣ್ಣದು ಅನ್ಸ್ಲತ್ತಿರ್ಬೇಕು. ಒಂದು ಎಕ್ಸಾಂಪಲ್ ಅಂದ್ರೆ ಅಲ್ಲಿಗಾರ ಮನುಷ್ಯ ಕಾಣಿಸುತ್ತ ನೋಡ್ರಿ. ತಗೋರಿ ಮತ್ತೆ ಮಳೆ ಚಲೋ ಆಯ್ತು. ನಮ್ಮ ಶಿವಭಾಯಿ ಇನ್ನೊಮ್ಮೆ ಪೆಟ್ರೋಲ್ ಹಾಕೊಳಕ್ ನಿಂತಿದ್ರು. ನನಗೆ ಡೌಟ್ ಬಂತು ಯಾಕೋ ಮಳೆ ಬರೋ ಪೊಸಿಷನ್ ಆಗ್ಯದಂತ. ಸೊ ಅದಕ್ಕೆ ಮತ್ತೆಲ್ಲ ನಾ ಟ್ರೈನ್ ಲೈನರ್ಸ್ ಅದು ಹಾಕೊಂಡ. ಅಗಾರ ಹೋಯ್ತೆ ಮಳೆನೇ ಹೋಯ್ತು ಈಗ ಮತ್ತೆ. ಬೈ ಸೊ ನಾವೀಗ ಸಾಗರದಾಗಿದ್ದೆವು. ಸಾಗರದಾಗ ಇಲ್ಲಿ ಒಂದು ರೆಸ್ಟೋರೆಂಟ್ದಾಗ ಸ್ಯಾಂಡ್ವಿಚ್ ಮತ್ತು ಕಾಫಿ ಕೊಡ್ತೇವೆ. ಆ್ಯಂಡ್ ಇನ್ನೊಂದು ಥಿಂಗ್ ನಾವು ನಿನ್ನೆ ಹಿಡ್ದು ನಾ ಇವತ್ತು ಮಾರ್ನಿಂಗ್ ಹಿಡ್ದು ವಿಚಾರ ಮಾಡ್ಲತ್ತಿದ್ದ ಏನ್ರಿ ಸಾಮಾನು ಕಡಿಮೆ ಮಾಡಿ ಕೊರಿಯರ್ ಮಾಡ್ಸೋಮಂತ. ಆ್ಯಂಡ್ ನೀವು ನೋಡ್ಬೋದು ನಂದು ಟೆಂಟ್ ಮತ್ತು ಮ್ಯಾಟ್ ಇಲ್ಲಿಲ್ಲ. ಆ್ಯಂಡ್ ಆಕಾಶಣ್ಣನೂ ಟೆಂಟ್ ಇಲ್ಲ. ಎದಕ್ಕಂದ್ರೆ ಇಲ್ಲಿ ಹೋಟೆಲ್ದಾಗ ಕೊಟ್ಟೆವು ಅಂದ್ರೆ ಅವರು ಇಲ್ಲಿದು ನಮ್ಮ ಮನೆಗೆ ಕಳಿಸ್ಕೊಡ್ತಾರಂತ. ನಾವು ಹಿಂಗೆ ಸರ್ಚ್ ಮಾಡ್ಲತ್ತಿದ್ದೆ. ಇಲ್ಲೇ ನಿಯರ್ ಬೈ ಒಂದು ಕೊರಿಯರ್ ಇತ್ತು. ನಾ ಆಕಾಶಣ್ಣ ಹೋಗ್ಬೇಕಂತ ಡಿಸೈಡ್ ಮಾಡ್ಲತ್ತಿದ್ದೆ. ಹಿಂಗೆ ಕೇಳ್ದೆ ಹೋಟೆಲ್ದಾಗ ಕೆಲಸ ಮಾಡೋರಿಗೆ. ಇಲ್ಲ ಇಲ್ಲೇ ನಾವು ಕಳಿಸ್ಬೋದು, ನಮ್ಮ ಮನೆ ರೂಮ್ದಾಗ ಇಟ್ಟು ಹೋಗಿರು, ನಾವು ಹಿಂಗೆ ಕಳಿಸಿ ಅಂದರು. ಸೊ ಡೈರೆಕ್ಟ್ ಓನರಿಗೆ ಮಾತಾಡಿದೆ. ತೊಗೊಂಡವ್ರು ಭಾಳ ಹೆಲ್ಪ್ಫುಲ್ ಇದ್ರು. ಸೊ ಎಲ್ಲ ಕಡೆಯಿಂದ ಹೆಲ್ಪ್ಫುಲ್ ಜನ ಇದ್ರು. ಎಷ್ಟು ಹೆಲ್ಪ್ ಆಯ್ತು ಹೇಳ್ರಿ. ಈಗ ಮಸ್ತ್ ಕಂಫರ್ಟೇಬಲ್ ಆಗಿ ಗಾಡಿ ನಡೆಸ್ತೀನಿ. ಈಗ ಅನ್ಬೋದು ನೀವು ಏನಪ್ಪ ಅರ್ಧಾದಿಗೆ ವಾಪಸ್ ಕಳಿಸಿ ಟೆಂಟ್ ಅದು ಒಯ್ದು. ಆ್ಯಕ್ಚುಲಿ ನಾವು ಟೆಂಟ್ ಹಾಕ್ಬೇಕಂತ ಪ್ಲಾನ್ ಇತ್ತು. ಬಟ್ ಈ ಥರ ವೆದರ್ ಇರ್ತಂದು ನಮಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ಈಗ ನಮಗೆ ಪೂರಾ ಏರ್ ಹಸಿಯಾಗಿರ್ತಾವ. ಈಗ ನಾವು ಎಲ್ಲರೂ ನಿಂತೇವಲ್ಲ, ನಮ್ಮ ಹೆಲ್ಮೆಟ್, ಜಾಕೆಟ್, ಗ್ಲವ್ಸ್, ಶೂಸ್ ಅದು ತೆಗಿಲಿಕ್ಕೆ ಪೂರಾ ಝಂಜಟ್ ಆಗ್ತದೆ. ಅದ್ರೊಳಗೆ ನೀವು ಟೆಂಟ್ ಹಾಕಿದ್ರಂದ್ರೆ ಅದು ಎಲ್ಲಿ ಇಡಬೇಕು, ನಾವೆಲ್ಲಿ ಮಕ್ಕೋಬೇಕು, ಅಂಡ್ ಹಸಿ ಆದ್ರೂ ಎಲ್ಲಿ ಒಣಗಬೇಕು. ಸೊ ಅದ್ರ ಸಲಕ್ಕೆ ಪೂರಾ ಹಾರ್ಡ್ ರೈಡ್ ಮಾಡಮಂತ ನೈಟ್ ಆದ್ಮ್ಯಾಗ ಶಿಸ್ತು ರೂಮ್ ಒಳಗೆ ಸ್ಟೇ ಮಾಡಮಂತ. ಆ್ಯಂಡ್ ನಾ ಇನ್ನೊಂದು ಥಿಂಗ್ ಮಾಡ್ಬೋದಿತ್ತು. ಅದೇನಂದ್ರೆ ಟೆಂಟ್ ಸುಮ್ಮ ಕಾಂಟೆಂಟ್ ಸಲಕ್ಕೆ ಹಚ್ಚಿ ಫೋಟೋದಾಗ ಚಲೋ ಬರ್ತಾವ. ಎಲ್ಲರೂ ಪ್ಲೇಸಿಗೆ ಹೋಗಿ ಟೆಂಟ್ ಹಚ್ಚಿ ಒಂದೆರಡು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಮತ್ತು ರೂಮಿಗೆ ಹೋಗಿ ಮಕ್ಕೋ ಇಂಥವು ಮಾಡ್ಬೋದಿತ್ತು. ಬಟ್ ಅಂಥವು ಮಾಡಲ್ಲ. ಯಾಕಂದ್ರೆ ಏನು ಜೆನ್ವನ್ ಇದೆ ಎಲ್ಲ ಶೇರ್ ಮಾಡ್ತೀನಿ. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಈಗ ಕೊಡ್ಲಕ್ಕೂ ಹೋಗ್ಯಾರ, ಕಾಲ್ ಬರ್ತದೆ. ಅವ್ರಿಗೆ ಹೇಳಿನಿ ಅಲ್ಲಿ ಹೋಗಿ ಎಷ್ಟಾಗ್ತಾ ಅಮೌಂಟ್ ಹೇಳ್ರಿ, ಇಮಿಡಿಯೇಟ್ಲಿ ಫೋನ್ಪೇ ಮಾಡ್ತೀನಿ ಅಂತ ಹೇಳಿನಿ. ತೊಗೊಂಡು ಹೋಗ್ಯಾರ. ಅಡ್ರೆಸ್ನು ಕಳಿಸೀನಿ. बहुत धन्यवाद हेल्प करने के लिए. थैंक यू हेल्प करने के लिए. ओके लेट्स गो डिंग 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 डिंग. ವಿಡಿಯೋ ಮಾಡಿದರೆ ಬಹಾನ ಸುಮ್ಮನೆ ಅಂಜಿಕೆ ಬೀಳಂತ ಸೋಷಿಯಲ್ ಮೀಡಿಯಾ ಹಾಕ್ತಾರ ಅಂತ. ಈಗ ಅವ ಗಪ್ಲ ಮಾಡೋ ಇದ್ದನಂದ್ರೆ ಸೀದಾ ಕೊಟ್ಟು ಬರ್ತಾನೆ. ಆ್ಯಂಡ್ ನಮ್ಮ ಚೇತನ್ ಬೈ ಈಗ ರೀ ಅಟ್ಟು ಖಾಲಿ ಅದ ಬೈ ನನ್ನ ಟೆಂಟ್ ಇಟ್ಕೋರಿ ಅಂದ್ರೆ ಅಳ್ಳುತ್ತಾರ. ಬೈ ನಂಗೆ ಗಾಡಿ ನಡ್ಸ್ಲಿಕ್ಕೆ ಇಷ್ಟು ಕಂಫರ್ಟ್ ಸಿಗ್ಲತ್ತು ಗೊತ್ತು. ಯಪ್ಪ ಫುಲ್ ಫ್ರೀ ಆಗಿ ನೋಡ್ರಿ. ಪೂರಾ ಫೀಲಿಂಗ್ ಫ್ರೀ. ಯಾರೇನು ಅನ್ಕೋಲೇಕ ಏನು ಟೆಂಟ್ ಒಯ್ದೀನಿ ವಾಪಸ್ ಕಳ್ಸೋಣ ಹಿಂಗಂತ ಬೈ ಐ ಡೋಂಟ್ ಕೇರ್. ನನಗೆ ಕಂಫರ್ಟ್ ಸಿಗ್ಲತ್ತಲ್ಲ, ನಾ ಈ ರೈಡ್ ಎಂಜಾಯ್ ಮಾಡ್ಲತ್ತೀನಲ್ಲ ಸಾಕು. ಲೆಟ್ಸ್ ಗೋ. ಡೆಲ್ಲಿ ಇಲ್ಲಿದು 660 ಕಿಲೋಮೀಟ್ರ್ ಅದ. ಆ್ಯಕ್ಚುಲಿ ನಾ ಮುಂಜಾನೆ ರಾಂಗ್ ಹೇಳೀನಿ. ಡೆಲ್ಲಿ 700 ಕಿಲೋಮೀಟ್ರ್ ಅದ ಅಂತ ಹೇಳೀನಿ. ಬಟ್ ಇಲ್ಲ, 900 ಕಿಲೋಮೀಟ್ರ್ ಇತ್ತು. ಈಗ 660 ಸಮಥಿಂಗ್ ಕಿಲೋಮೀಟ್ರ್ ಅದ. ಆ್ಯಂಡ್ ಟೋಟಲ್ ಶ್ರೀನಗರ 1500 ಕಿಲೋಮೀಟ್ರ್ ಅದ. ಇವತ್ತು ನಾವು ಏನು ಡಿಸೈಡ್ ಮಾಡೇವು ಅಂದ್ರೆ 4 ಡಿಜಿಟ್ ಕಿಲೋಮೀಟ್ರ್ ಅವಲ್ಲ, ಅದಕ್ಕೆ 3 ಡಿಜಿಟ್ದಾಗ ತರಬೇಕಂತ ಇವತ್ತು ಡಿಸೈಡ್ ಮಾಡೇವು. ಅಂದ್ರೆ ನಾಳೆಗೆ ಹಿಂಗೆ 900 800 ಚಿಲ್ಲರ್ ಇರಬೇಕು. ಈಗ ಫಾಸ್ಟೇ 600 ಕಿಲೋಮೀಟ್ರ್ ಹೊಡಿತೇವೆ. ಎಷ್ಟಾಗ್ತದೆ. ಆ್ಯಂಡ್ ಈ ರೋಡ್ ಮ್ಯಾಗ ಭಾಳ ಆಕುಳವ. ಸೊ ನೋಡಿ ಮಾಡಿ ಹೊಡಿಬೇಕಾಗ್ತದೆ. ಆ್ಯಂಡ್ ನಮ್ಮ ಚೇತನ್ ಬೈದು ಲೈಟ್ ಇಲ್ಲ. ಆ ಲೈಟ್ ಇಲ್ಲ ಮೀನ್ಸ್ ಬರೋ ಟೈಮಿಗೆ ಇದ್ದು, ಈಗಿಲ್ಲ, ತೆಗ್ದೇವು. ಒಂದು ಸೈಡಿಂದು ಮುರಿದ, ಒಂದು ಸೈಡಿಂದ ಅದನ್ನು ತೆಗೆದಿಟ್ಟೆವು. ಇದಕ್ಕಂದ್ರೆ ಒಂದು ನಡು ಸೀನ್ ಆಗಿತ್ತು. ಜಾಸ್ತಿ ಏನು ಮೇಜರ್ ಆಗಿಲ್ಲ. ಥ್ಯಾಂಕ್ ಗಾಡ್ ಗಾಡಿ ಏನೋ ಬಿದ್ದಿಲ್ಲ. ನಮ್ಮ ಚೇತನ್ ಬೈಗ್ ಭೀ ಏನಾಗಿಲ್ಲ. ಜಸ್ಟ್ ಒಂದು ಆ್ಯನಿಮಲ್ ಹಿಟ್ ಆಗ್ಯದ. ಎವ್ರಿವನ್ ಈಸ್ ಸೇಫ್, ಎವ್ರಿಥಿಂಗ್ ಈಸ್ ಗುಡ್. ಅದಕ್ಕೆ ನಮ್ಮ ಚೇತನ್ ಬೈ ನಂದು ಹಿಂದಾರ, ಚೇತನ್ ಬೈ ಹಿಂದೆ ಆಕರ್ಷಣ. ಸೊ ನಮ್ಮ ಲೈಟ್ಗಳು ಚಲೋ ಅವಲ್ಲ. ಸೊ ಅದಕ್ಕೆ ಅವರಿಗೆ ನಡು ಇಟ್ಟು ಯಪ್ಪ ದಮ್ ಅಂಟದ. ಯಾಕಂದ್ರೆ ನಮ್ಮ ಆಕರ್ಷಣದ ಗಾಡಿ ಚಾಲೂ ಆಗಲಾಗಿತ್ತು. ಅಂದ್ರೆ ಬ್ಯಾಟ್ರಿ ಅದ, ಬಟ್ ಇಂಜನ್ ಸ್ಟಾರ್ಟ್ ಮಾಡೋಷ್ಟು ಪವರ್ ಇಲ್ಲ. ಸೊ ಇಲ್ಲಿ ಒತ್ಕೋತ್ ಹೋಗಿ ಆಕರ್ಷಣ ಕೈಲಿ ಚಾಲೂ ಆಗಿಲ್ಲ, JK ಕೈಲೇ ಚಾಲೂ ಐತಿ. ಭಯಂಕರ ದಮ್ ಹೊಂಟದ. ಲದಾಖ್ ಒಳಗೆ ಹಿಂಗೆ ಆಯ್ತಂದ್ರೆ ಆಯ್ತು, ಪೂರ ಹಾಲತ್ ಖರಾಬ್ ಆಗ್ತದೆ. ನಮ್ಮ ಶಿವಬೈ 40 ಕಿಲೋಮೀಟ್ರ್ ಮುಂದೆ ಹೋಗ್ಯಾರ. ಯಾಕಂದ್ರೆ ಭಾಳ ತಕಾಯ್ತು ನಾವು ನಿಂತಿಲ್ಲಿ. ನಾವೀಗ NH44 ಬಿಟ್ಟು ಒಂದು 3-4 ಕಿಲೋಮೀಟ್ರ್ ಯೂಟರ್ನ್ ತೊಗೊಂಡು ಇಲ್ಲಿ ಯಾವುದೋ ಊರಾಗ ಬಂದೆವು. ಯಾಕಂದ್ರೆ ರೂಮ್ಸ್ ಲೈಕ್ ಟೈಮ್ 11:19 ಆಗ್ಯದ. ಗಾಡಿಯಾರ ಇಲ್ಲಿ ತನಕ ಭಾರಿ ಪರ್ಫಾರ್ಮ್ ಮಾಡ್ಲಿತ್ತದ. ಯಾಕಂದ್ರೆ ಬರೋ ಟೈಮಿಗೆ ಸರ್ವಿಸ್ ಪೂರಾ ಮಾಡ್ಸೀನಿ. ಆ್ಯಂಡ್ ಈವನ್ ಚೈನ್ ಇಷ್ಟು ಭಾರಿ ಪರ್ಫಾರ್ಮ್ ಮಾಡ್ಲಿತ್ತದ. ಅದು ನಾರ್ಮಲ್ ಏನು ಕಬ್ಬಣದಿತ್ತಲ್ಲ ಚೈನ್, ಅದು ಭಾಳ ಜಲ್ದಿ ಲೂಸ್ ಆಗ್ತಿತ್ತು. ಆ್ಯಂಡ್ ಹಿಂಗೆ ಜಂಪ್ ಏನ್ರಿ ಟ್ಯಾಗ್ ಅದು ಬಂದ್ಮ್ಯಾಗೆಲ್ಲ ಖಡಕ್ಕದ ಆವಾಜ್ ಬರ್ತಿತ್ತು. ಬಟ್ ಇದು ಬ್ರಾಸಿಂದ ಬರ್ಲಾಗ್ಯದ. ಈಗ ನೋಡ್ರಿ ಹ್ಯಾಂಗೆ ರೇಸ್ ಕೊಡ್ತೀನಿ ಹಂಗೆ ಪಿಕಪ್ ಕೊಡ್ತದೆ. ಹೇಗಾರಿ
ನನ್ನ ಗಾಡಿ ಕಲಬುರಗಿಲಿಂತ ಬಿಟ್ಟಾಗ 17,750 ಕಿಲೋಮೀಟ್ರ್ ಇತ್ತು. ಈಗ 19,091 ಕಿಲೋಮೀಟ್ರ್ ಆಗ್ಯದ. ಕಾಮೆಂಟ್ ಮಾಡಿ ಹೇಳ್ರಿ ಎಷ್ಟು ಕಿಲೋಮೀಟ್ರ್ ಐತಂತ. ಆಲ್ ರೈಟ್, ನಾ ಎಲ್ಲಿದ್ದ? ಝಾನ್ಸಿದಾಗ ಬಂದು ರೀಚ್ ಆಗ್ಯಾವ. ಟೈಮ್ 12 ಆಗ್ಯದೇನು, 12:30 ಆಗ್ಯದ್ರಿ. 12 ಆಗ್ಲಿತ್ತದ. ಬಟ್ ಫುಲ್ ಟಯರ್ಡ್ ಆಗ್ಯಾವ. ಆ್ಯಂಡ್ ಝಾನ್ಸಿ ಒಳಗೆ ಎಲ್ಲ ಕ್ಲೋಸ್ ಅವ. ಏನು ಊಟ ಗೀಟ ಏನು ಸಿಗಲ್ಲ. ಬಟ್ ಹೋಟೆಲ್ದವ್ರು ಅಂದ್ರೆ ಝೊಮ್ಯಾಟೊ ಮಾಡ್ರಿ ಬರ್ತಂತ. ಸೊ ಝೊಮ್ಯಾಟೊ ಮಾಡ್ಯಾವ ರೈಸ್. ನಮ್ಮ ಹಾಲತ್ ನೋಡ್ರಿ ಹಂಗಾಗ್ಯದ. ಸ್ಟಿಲ್ ಎಷ್ಟು ಕಿಲೋಮೀಟ್ರ್ ಟು ಗೋ? ಎಷ್ಟು ಕಿಲೋಮೀಟ್ರ್ ಟು ಗೋ? ಶ್ರೀನಗರ್ 1030 ಮತ್ತು 4 ಡಿಜಿಟೇ. 3 ಡಿಜಿಟ್ದಾಗ ತರ್ಬೇಕು ಅನ್ಕೊಂಡಿದ್ದೆ. ಬಟ್ 4 ಡಿಜಿಟ್ದಾಗೆ ಉಳ್ಕೊಂಡು ನಿಂತದ. ಬಟ್ 30 ಕಿಲೋಮೀಟ್ರ್ ಅಷ್ಟೇ ಹೆಚ್ಚಿಗದ. ಇರ್ಲಿ, ನಾಳೆ ಏನು ಅರ್ಧ ತಾಸ್ದಾಗ ಕವರ್ ಮಾಡ್ತೇವೆ. ಅಂದ್ರೂ ನಾಳೆ ಸಂಜೆ ತನಕ ಶ್ರೀನಗರ್ ಸನಿ ಹೋಗ್ತೇವೆ. ಪೂರಾ ಶ್ರೀನಗರ್ ಹೋಗಿ ರೀಚ್ ಆಗಲ್ಲ. ಯಾಕಂದ್ರೆ ಡೆಲ್ಲಿ ಕ್ರಾಸ್ ಆಗ್ಲಿಕ್ಕೆ 1-2 ಗಂಟೆ ಎಕ್ಸ್ಟ್ರಾ ಹೋಗ್ತಾವ. ಒಬ್ವಿಯಸ್ಲಿ ಟ್ರಾಫಿಕ್ ಪೂರಾ ನಮ್ಮ ಇಂಡಿಯಾ ಸೆಂಟ್ರಲ್ ಆಗ್ತದಲ್ಲ. ಅದಾದ್ಮೇಲೆ ನಾವು ಶ್ರೀನಗರ್ ಸನಿ ಕಾಶ್ಮೀರ್ ಎಂಟರ್ ಆಗ್ತಿರ್ತೇವೆ. ರೂಟ್ ಇದ್ರಂಗಿರಲ್ಲ. ಪೂರಾ ಕರ್ವ್ಸ್ ಇರ್ತಾವ, ಘಾಟ್ ಇರ್ತಾವ. ಜಾಸ್ತಿ ಕಿಲೋಮೀಟರ್ಸ್ ಕವರ್ ಮಾಡೋದಾಗಲ್ಲಕ್ಯದ. ನಾ ಏನೇನು ಮಾತಾಡ್ಲತ್ತೀನಿ ನಂಗೆ ಗೊತ್ತಾಗಲ್ಲಾಗ್ಯದ. ಯಾಕಂದ್ರೆ ನಾನು ನಿಧಿಗಣದಾಗಿದ್ದೀನಿ. ಐ ವಾಂಟ್ ಟು ರೆಸ್ಟ್ ನೌ. ಓಕೆ, ಮತ್ತು ಇದು ವ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಕಾಮೆಂಟ್ ಮಾಡಿ ಹೇಳ್ರಿ. ಯಾವ ಪಾರ್ಟ್ ಸರಿಯಾಗಿ ಅನಿಸ್ತು ಕಾಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದ್ರೆ ಒಂದು ಕಾಮೆಂಟ್ ಸೆಕ್ಷನ್ದಾಗ ಹಾರ್ಟ್ ಕೊಡ್ರಿ. ಆ್ಯಂಡ್ ಚಾನಲ್ಗೆ ಹೊಸಪುರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಇಟ್ಕೊರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಅಲ್ಲಿ ತನಕ ನಮಸ್ಕಾರ. ಏನು ಹೇಳೋದೇನ್ರಿ ಮತ್ತು? ಮುಂಜಾನೆ 9ಕ್ಕೆ 8ಕ್ಕೆ ಹಾಕೊಂಡವ ಶೂಸ್ ಹೀನ ತಕ ಬಿಚ್ಚಿಲ್ಲ. ಈಗ ಶೂಸ್ ಬಿಚ್ಚಲ್ಲ ಹ್ಯಾಂಗೆ ಫೀಲ್ ಆಗ್ತಾ ಗೊತ್ತು? ಹಿಂಗೆ ಕಾಲು ಹಿಂಗೆ ಸ್ಪ್ರೆಡ್ ಆದಂಗೆ ಆಗ್ತಾವ. ಹೌದು. ಓಕೆ, ಬಾಯ್ ಸಿ ಯು, ಟೇಕ್ ಕೇರ್. Never not, never under, never ever.